ಮಾಡ್ಕೊಂಡಿದ್ದ ಅಂತಕ್ಕಂಥದ್ದು ನಾನು ಕೇಳಿದೆ, ತಾವು ಮೀಡಿಯಾದಲ್ಲಿ ನೋಡಿದ್ದೆ. ಆದರೆ ಹೆತ್ತ ಕರಡನ್ನೇ ಇವತ್ತು ಇಲ್ಲಾಗಿದ್ದಾರೆ, ಮರಳುವಾಗಿದ್ದಾರೆ. ಇದು ಬಹಳ ದುರದೃಷ್ಟಕರ, ನೋವಿನ ಸಂಗತಿ. ಇದು ಯಾವ ತಾಯಿ ತಂದೆಗೆ ಬರಬಾರದು. ಅದು ಈ ಜಾತಿ ವೈಷಮ್ಯ ಅಂತಿರೋ ಏನಂತಿರೋ ಗೊತ್ತಿಲ್ಲ, ಇದು ಆಗಿ ಹೋಗಿದೆ. ಅವ್ರಿಗೆ ಈಗಾಗಲೇ FIR ಮಾಡಿದ್ದಾರೆ, ಕೆಲವು ಮಂದಿನ ಅರೆಸ್ಟ್ ಮಾಡಿದ್ದಾರೆ, ಇನ್ನು ಕೆಲವು ಮಂದಿನ ಅರೆಸ್ಟ್ ಮಾಡಬೇಕಂತ ಹೇಳಿದ್ದಾರೆ. ಇದು ಈ ಕಾನೂನಾತ್ಮಕ ಇದರಿಂದ ಇಂಥ ಭಾವನೆಯಿಂದ ಹೊರಗೆ ಬರಕ್ಕಾಗೋದಿಲ್ಲ. ಇಂಥ ಭಾವನೆಗಳಿಗೆ ಮಠ ಮಂದಿರದವರು ಇಂಥ ಭಾವನೆಗಳನ್ನು ಹೊಡೆದು ಹಾಕಿಸ್ಬೇಕು. ಮನುಷ್ಯರನ್ನೇ ಕಾಣ್ತಕ್ಕಂಥ ವಾತಾವರಣ ಸೃಷ್ಟಿ ಮಾಡಬೇಕು. ನಾನು ಇವತ್ತು ವಿಸಿಟ್ ಮಾಡ್ತಾ ಇದ್ದೆ, ಅಧಿಕಾರಿಗಳು ಏನೇನು ಮಾಡಿದ್ದಾರೆ ಹಾಗೆ ಅಂತಕ್ಕಂಥದ್ದನ್ನ. ಈ ಸದ್ಯ 11 ಗಂಟೆಗೆ ಮೀಟಿಂಗ್ ಇದೆ, ನಾನು ಅಲ್ಲಿ ಹೋಗ್ತಾ ಇದ್ದೀನಿ. ಮೀಟಿಂಗ್ ಮಾಡಿ ಸೇವೆ ಹೋಗೋದು ಇವರನ್ನು ಕೊಡ್ತಿದ್ದೀನಿ. ಬಟ್ ಇದು ಆಗಬಾರ್ದಾಗಿತ್ತು, ಆಗಿ ಹೋಗಿದೆ. ಆದರೆ ಯಾವುದೇ ಸಮಾಜಗಳು ವೈಷಮ್ಯದಿಂದ ಬದುಕನ್ನು ಮಾಡಬಾರ್ದು. ಆ ಬದುಕು ಒಳ್ಳೆಯದಲ್ಲ, ಯಾರಿಗೇ ಆಗಲಿ ಅದು. ಇವತ್ತು ಆ ದ್ವೇಷ, ಅಸೂಯೆ ಇವೆಲ್ಲವೂ ಬೆಳೆದು ಊರಿನ ವಾತಾವರಣ ಕೆಟ್ಟಬಾರ್ದು. ಇದಕ್ಕೆ ಮಾದರಿ ಚೆನ್ನಯ್ಯ ಸ್ವಾಮೀಜಿ ಅವರು ಬರ್ತಾ ಇದ್ದಾರೆ, ನಾನು ಹೋಗ್ತಾ ಇದ್ದೀನಿ, ಅಧಿಕಾರಿಗಳು ಬರ್ತಾ ಇದ್ದಾರೆ. ಎಲ್ಲವೂ ಊರಿನಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಿಕೊಂಡು ಹೋಗಬೇಕು. ಇಂಥ ಘಟನೆಗಳು ಮುಂದೆ ಆಗಬಾರ್ದು. ಇಂಥ ಘಟನೆಗಳಿಗೆ ಭಾವನಾತ್ಮಕವಾಗಿ, ಮಾನಸಿಕವಾಗಿ ಬದಲಾವಣೆ ಮಾಡತಕ್ಕಂಥ ಟೀಮ್ ಇವತ್ತು ಬೇಕಾಗ್ತಾ ಇದೆ. ಇದು ದುರದೃಷ್ಟಕರ. ಈ ಘಟನೆ ಅಪಾಯವನ್ನು ಅರಿವಲ್ಲಿ ಜಿಲ್ಲಾಡಳಿತ, ವಿಶೇಷವಾಗಿ ಪೊಲೀಸ್ ಇಲಾಖೆ ವಿಫಲ ಆಗಿದೆ ಅಂತ ಏನಾದ್ರು ಮಾಹಿತಿ? ಅದನ್ನು ನಾನು ಅದಕ್ಕೆ ಮೀಟಿಂಗ್ ಕರೆದಿದ್ದೇನೆ, ಮೀಟಿಂಗ್ ಅಟೆಂಡ್ ಮಾಡ್ತೇನೆ. ಸರ್, ಈಗಾಗಲೇ ಕೆಲವರು ಅಮಾನತ್ ಮಾಡಿ ಪಿಡಿಒ ಪೊಲೀಸ್ ಸಿಬ್ಬಂದಿ ಸರ್ಕಾರದ ಮಾಧ್ಯಮದಿಂದ ನೋಡಿದ್ದೀನಿ ವಿನ ಅಧಿಕಾರಿಗಳಿಂದ ತಿಳಿದುಕೊಳ್ಳಿಕ್ಕೇನೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಮೀಟಿಂಗ್ ಇದೆ ಇವತ್ತು. ಏನಾಯ್ತು ಏನಾಗಿಲ್ಲ ಅಂತಕ್ಕಂಥದ್ದು ವಿಚಾರ ಮಾಡ್ತಾ ಇದ್ದೀನಿ. ಅದನ್ನು ಗಮನಿಸಿ ನೀವು ಮತ್ತೆ. ಈ ಮೊದಲು ಕೂಡ ಯುವಕ ಯುವತಿಯರ ಸಂಬಂಧಿಕರು ಅವರೆಲ್ಲ ಹೋಗಿ ಪೊಲೀಸ್ ಠಾಣೆಯಲ್ಲಿ ಕೂಡ 2-3 ಸತಿ ಭೇಟಿಯಾಗಿದ್ದಾರೆ ಸರ್. ರಕ್ಷಣೆ ಇರ್ಬೋದು, ಜೊತೆಗೆ ಅವ್ರು ಇರುವಂತಹ ಭೇದ ವಾತಾವರಣ. ಪೊಲೀಸರು ಎಲ್ಲ ಒಂದ್ ಕಡೆ ಸಂಧಾನ ಮಾಡೋದು ಅದೇನೋ ಮಾಡಕ್ ಹೋಗಿ ವಿಫಲರಾದ್ರೆ ಅಂತ ಆರೋಪ ಕೂಡ ಇದೆ. ಆ ಫ್ಯಾಮಿಲಿ, ನಾವು ಹುಡುಗನ ಫ್ಯಾಮಿಲಿ ಅದಾರ, ಬೇಡಮ್ಮ ತಾಯಿ ಅಂತೇಳಿ ಆ ಹೆಣ್ಮಗಳಿಗೆ, ಅವ್ರ ತಾಯಿ ತಂದೆಗೆ ನಾವು ಬಾಂಧವ್ಯದಿಂದ ಬದುಕ್ತೀವಿ, ನಮ್ಗ್ಯಾಕಿಂತದ್ದು ಬೇಕು, ಬೇಡ, ನೀವು ಆನೆ ಬಲದವ್ರು, ನಾವು ಇರುವಿದ್ದಂಗಿತ್ತವ್ರದೀವಿ, ನಮಗಿದು ಬೇಡವೇ ಬೇಡ ಅಂತೇಳಿ ಪಾಪ ಅವ್ರ ತಾಯಿ ತಂದೆ ಹೋಗಿ ಅವ್ರ ಮನೆಗೆ ಹೋಗಿ ಕೈಕಾಲು ಬಿದ್ದು ಹೇಳಿ ಬಂದಿದ್ದಾರೆ. ಆ ಹುಡುಗನ ತಾಯಿ ತಂದೆ ಹೇಳಿ ಬಂದಿದ್ದಾರೆ. ಅಟ್ಟಾಗಿ ಆ ಹೆಣ್ಮಗಳು ಅದೇನು ಮರ್ಡರ್ ಆಗಿತ್ತು, ಹುಡುಗಿ ಬೈ ಫೋರ್ಸ್ ಇಲ್ಲ ಅಂತಂದ್ರೆ ನಾನು ವಿಷ ತಗೊಂಡು ಸಾಯ್ತೀನಿ, ನಿನ್ನ ಹೆಸರು ಬರೆದು ಸಾಯ್ತೀನಿ ಅಂತೇಳಿ ಹೆದರಿಸ್ತಾಳೆ. ಇವೆಲ್ಲವೂ ಘಟನೆಗಳು ನಡೆದಿದ್ದಾವೆ. ಇದರಲ್ಲಿ ಅವರು ಆ ಟೈಮ್ನಲ್ಲಿ ಏನೇನು ಕ್ರಮ ಕೈಗೊಂಡ್ರು, ಏನು ಹೇಗೆ ಅಂತಕ್ಕಂಥ ತಿಳ್ಕೊಳ್ತಾರೆ. ಮದುವೆ ಮುಂಚೆ ಸರ್, ನಾನು ಹೇಳಿದ್ದು ಮದುವೆ ನಂತರದ ನಾನು ಕೇಳಿದ ಕ್ವಶನ್ ಕೇಳಿ. ಮದುವೆ ಆದ್ಮೇಲೂ ಕೂಡ ಅವರು ಕೆಲವೊಂದು ಟೈಮ್ ಸಂಧಾನ ಮಾಡಿದ್ದಾರೆ ಅಂತೇನೋ. ಆ ಹುಡುಗನ ತಾಯಿ ತಂದೆನೇ ಸ್ವತಃ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ಸ್ವತಃ ಅವ್ರ ತಾಯಿ ತಂದೆ ಅವರೆಲ್ಲ ಬಂಧು ಬಳಗದವರು, ಬೇಡ್ರಿ ಇದೆಲ್ಲ ಒಳ್ಳೇದಂತ ಹುಡುಗವು ಕನ್ವಿನ್ಸ್ ಮಾಡಿದ್ದಾರೆ. ಬಟ್ ಆದಾಗೂ ಸ್ವಲ್ಪ ಪೋಸ್ಟ್ ಮಾಡಿ ಅವ್ರು ಸರ್, ಒಂದು ಈ ಘಟನೆ ಆಯ್ತು, ಇದು ಕಾನೂನಾತ್ಮಕವಾಗಿ ಕೊಲೆ ಅನ್ನೋದು ಅಪರಾಧ ಆಗಬಾರ್ದಾಗಿತ್ತು. ಆದ್ರೆ ಇಂಥ ಪರಿಸ್ಥಿತಿ ಒಳಗೆ ಈ ಕಾಯ್ದೆ ದೃಷ್ಟಿಯಿಂದ ನಾವು ಪ್ರೌಢಾವಸ್ಥೆಗೆ ಬಂದೇವಿ, ನಾವು ನಮ್ ಬೇಕಾದಾಗ ನಮ್ ಕಾನೂನಿನ ಬಲ ಇದೆ ಅನ್ನೋ ಕಾರಣ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಅವ್ರ ಮದುವೆ ಆದ್ರೆ ಸಾಮಾಜಿಕ ವ್ಯವಸ್ಥೆ ಆ ಮಟ್ಟಿಗೆ ಸ್ಪಂದಿಸುವಂತ ಪರಿಸ್ಥಿತಿ ಇದೆ. ಇದನ್ನ ನಿಭಾಯಿಸಕ್ಕೆ ಸರ್ಕಾರದ ಮಟ್ಟದೊಳಗೆ ಹೊಸದೊಂದು ಏನಾದ್ರು ಕಾಯ್ದೆ ಮಾಡುವಂತದ್ದು ಏನಾದ್ರು ವಿಚಾರ ಇದೆ? ಅದಕ್ಕೆ ನಾನು ವಿನಂತಿ ಮಾಡ್ಕೊಂಡಿದ್ದೀನಿ, ದೊಡ್ಡ ದೊಡ್ಡ ಮನಸ್ಸನ್ನು ಮಾಡಬೇಕು. ಕಾನೂನು ಆಯ್ತಪ್ಪ, ಮರ್ಡರ್ ಮಾಡಿದ್ರು, ಅವ್ರು ಜೈಲಿಗೆ ಹಾಕಿದ್ರು, ಕೋರ್ಟ್ನಾಗ ಏನಾಗ್ತಿತ್ತು ಗೊತ್ತಿಲ್ಲ. ಇದು ಪ್ರಕ್ರಿಯೆ ಅಲ್ಲ, ಇದು ಮಾನಸಿಕವಾಗಿ ಬದಲಾವಣೆಯನ್ನು ಜಾತಿ ಕಠೋರವಾದಂತ ಸ್ಥಿತಿಗೆ ಹೋಗ್ತಾ ಇದೆಯಲ್ಲ, ಅದು ಹೋಗಬಾರ್ದಂತಕ್ಕಂಥ ಮನವಿ. ನಾವೆಲ್ಲರೂ ಕೂಡ ಇದನ್ನು ಪ್ರಯತ್ನ ಮಾಡಬೇಕು. ನಾವು, ನೀವು, ಅಧಿಕಾರಿಗಳು
ಈ ಮಾನವ ಸಂಬಂಧ ಬಂಧತ್ವವನ್ನು ಇನ್ನು ಹೆಚ್ಚಿಗೆ ಪ್ರೀತಿ ಪ್ರೇಮದಿಂದ ಬದುಕ್ತಾರೆ. ಬದುಕಿನ ಕಡೆ ನಾವೆಲ್ಲರೂ ಗಮನ ಹರಿಸಬೇಕಾಗಿದೆ. ನಮ್ಮೆಲ್ಲರ ಕರ್ತವ್ಯ. ನಾನು ಯಾವುದೋ ಒಬ್ಬರದು ಮಠ ಮಂದಿರದವ್ರದ್ದು ನಮ್ಗೆಲ್ಲರದ ಕರ್ತವ್ಯ ಇದೆ. ಆ ಕರ್ತವ್ಯನ ನಾವೆಲ್ಲರೂ ಕೂಡಿ ಮಾಡಬೇಕಾಗಿದೆ. ಜನಾಂಗದಲ್ಲಿ ಜಾತಿ ವ್ಯವಸ್ಥೆ ಬಗ್ಗೆ ಇಷ್ಟೊಂದು ನಿಷ್ಠುರವಾಗಿ ನಡೀತಕ್ಕಂಥದ್ದು ಒಳ್ಳೆಯದಲ್ಲ. ಯಾರಿಗೂ ಸಣ್ಣ ಮಗು ಅದು ನೋಡಿ ಇನ್ನೊಂದು ಮಗು ಹುಟ್ಟುವಂತಕ್ಕಂಥ ಪರಿಸ್ಥಿತಿಯಲ್ಲಿ ಸಾವಾಗ್ತಾ ಇದೆ. ಎಲ್ಲರೂ ಇದನ್ನು ಪ್ರಯತ್ನ ಮಾಡೋರು. ಬರೀಗ ಅವ್ರು ಮಾಡಬೇಕಾದ್ರೆ ಎಲ್ಲೋ ಒಂದು ಕಡೆ ನೋಡು ಯಶಿಗಳು ಮದುವೆ ಆದಳು ನನ್ನ ಮಗಳು, ಟೀಕೆ ಟಿಪ್ಪಣಿಗಳು ಮಾನಸಿಕವಾಗಿ ಕೊರಗಳನ್ನು ಸೃಷ್ಟಿ ಮಾಡತಕ್ಕಂಥದ್ದು ಇದೆ. ಎಲ್ಲವನ್ನು ಗಮನಿಸಿ ನನ್ನ ಭಾವನೆ ಇಷ್ಟೇ, ಸಮಾಜದಲ್ಲಿ ಈ ಒಂದು ಸಂಘರ್ಷಕ್ಕಿರಿತಕ್ಕಂಥದ್ದು, ಈ ಜಾತಿ ವ್ಯವಸ್ಥೆ ನಡೀತಕ್ಕಂಥ ಒಬ್ಬರನ್ನೊಬ್ಬರ ಪ್ರೀತಿ ಮಾಡಲಾದಂಥ ಬದುಕನ್ನ ನಾವು ಸಣ್ಣ ಮಕ್ಕಳಿದ್ದಾಗ ನಮ್ಮವರೆಲ್ಲರೂ ಗೌಡ್ರ ಜೋಳ 100 ಕ್ವಿಂಟಲ್ ಆದ್ರೆ ನನ್ನ ಈ ಸಲ 100 ಕ್ವಿಂಟಲ್ ಜೋಳ ಐತಲ್ಲ, ಅವ್ರ ಕಾರ್ ತಗೊಂಡು ಬಂದ ನಾ ಕಾರ್ ತಗೊಂಡು ಬಂದ ಅಂದ್ರೆ ಅಷ್ಟು ಆ ಪ್ರೀತಿ ವಾತ್ಸಲ್ಯದ ಬದುಕಿರುತ್ತೆ. ಅದು ಇವತ್ತದೇನು ತೊಡಕಾಗ್ತಾ ಇದೆ, ತೊಡಕಾಗಬಾರ್ದು. ಕೆಲವರಲ್ಲಿ ವಿನಂತಿ ಮಾಡ್ಕೊಂಡು ಇಂತಹ ದುಷ್ಕೃತ್ಯ, ಇಂತಹ ಒಂದು ಮಾನಸಿಕ ಸ್ಥಿತಿ ಮನುಷ್ಯನಲ್ಲಿ ಇರಬಾರ್ದು. ಎಲ್ಲರೂ ಪ್ರೀತಿ ಗೌರವದಿಂದ ಕಾಣ್ತಕ್ಕಂಥದ್ದು ಆಗಬೇಕು. ಈಗ ಆಗದಾಗಿ ಹೋಗಿದೆ. ಮುಂದಾದರೂ ಆ ಶಾಂತಿಯ ಬದುಕನ್ನು ನಾನು ಸಮಾಜದಲ್ಲಿ ತರಲಿಕ್ಕೆ ಪ್ರಯತ್ನ ಆಗಬೇಕಂತಕ್ಕಂಥ ವಿನಯಪೂರ್ವಕ ವಿನಂತಿ ಎಲ್ಲರಿಗೂ. ಸರ್, ಈ ಕೋಗಿಲು ಗ್ರಾಮದ್ದು ಮತ್ತೆ 5 ಎಕರೆ ಡೆಮಾಲಿಷನ್ ಆಯ್ತಲ್ಲ ಸರ್, ಅವ್ರು ಮತ್ತೆ ಮನೆಗಳು ಕೊಡ್ತೀವಿ ಅಂತೇಳಿ ಸರ್ಕಾರ ಹೇಳಿದೆ. ಕೇರಳ ಸರ್ಕಾರಕ್ಕೆ ವೇಣುಗೋಪಾಲ್ ಅವರು ಹೇಳಿದಾರೆ ಸರ್. ಟಿವಿಯಾಗ ಅಷ್ಟೇ ನೋಡಿದ್ದೀನಿ. ಅಲ್ಲ ಸರ್, ಪಾಕಿಸ್ತಾನ ಟ್ವೀಟ್ ಮಾಡುತ್ತೆ ಸರ್ ಇದು ಪರವಾಗಿ. ನನಗೇನು ಗೊತ್ತಿಲ್ಲ, ನಾನು ಮಾತಾಡೋ ಸರಿ ಅಲ್ಲ ಸರ್, ಈ ಮುಸ್ಲಿಂ ಮೂಲಕ್ಕೆ ಮಾಡ್ತಿದೆ ಅಂತೇಳಿ ಬಿಜೆಪಿ ಸರ್ಕಾರ ಆರೋಪ ಮಾಡ್ತಾರೆ. ಅವ್ರೇನ್ ಆರೋಪ ಮಾಡ್ತಾರೋ ಅದು ಗೊತ್ತಿಲ್ಲ, ಇದೇನಾಗೈತೆ ಗೊತ್ತಿಲ್ಲದ ವಿಷಯ ನಾನು ಮಾತಾಡೋದು ತಕ್ಷಣ ಗುಡ್ ಅಲ್ಲ ಸರ್. ಯುವಕರ ತಂದೆ ತಾಯಿ ಈಗ ಮಾತನ್ನು ಪಾಲಿಸುವಂತ ಏನಾರು ಚಂದ ಸರ್. ಯುವಕರು ಈಗ ವಯಸ್ಸಿಗೆ ಬಂದ ತಕ್ಷಣ ತಂದೆ ತಾಯಿಗಳು ಮಾತಾ ಕೇಳ್ತಾ ಇಲ್ಲ. ಈ ರೀತಿಯಾಗಿ ಅನಾಹುತಕ್ಕೆ ಕಾರಣ ಆಗ್ತವೆ. ಅದನ್ನೇ ಮಾನಸಿಕ ಸ್ಥಿತಿ ಇವೆಲ್ಲ ಬದಲಾವಣೆ ಮಾಡ್ತಕ್ಕಂಥದ್ದು ಆಗ್ಬೇಕು. ಎಲ್ಲರೂ ಕೂಡ ಮಾಡೋಣ ಅಂತೇಳಿ ಸರ್. ಈಗ ನಿರಂತರವಾಗಿ ಸಿಎಂ ಬದಲಾವಣೆ ಅಂತ ಚರ್ಚೆ ಆಗ್ತಿದೆ ಸರ್. ಮತ್ತೀಗ ಸಂಕ್ರಾಂತಿ ಆದ್ಮೇಲೆ ಸಿಎಂ ಚೇಂಜ್ ಆಗ್ತಾರ ಅನ್ನೋ ಮಾಹಿತಿ ಇದೆ ಸರ್. ಅದೇನಾದ್ರು ಈಗೇನಾದ್ರು ಮತ್ತೆ ಚರ್ಚೆಗೆ ಏನಾದ್ರು ಬಂತ ಸರ್ ಅಂತ ಪೇಪರ್ದಾಗ ನೋಡ್ತಾ ಇದ್ದೀನಪ್ಪ, ನನಗೇನು ಮಾಹಿತಿ ನಾನು ಕಾಂಗ್ರೆಸ್ ಏನ್ ಬದಲಿಗೆ ಮತ್ತೊಬ್ರು ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ರೆ ನಿಮ್ಗೆ ಇದನ್ನ ನಾನು ಒಪ್ಪೋದು, ನಾನು ಹೇಳೋದು, ನಾನು ಹೇಳೋದು ನನ್ನ ಒಪ್ಪಿಗೆ. ನಾನು ಪಕ್ಷದ ಸಿಪಾಯಿ. ನಾನು ಪಕ್ಷದ ಸಿಪಾಯಲ್ಲಿ ನಂದು ಅಭಿಪ್ರಾಯ ಹೇಳೋದು, ಇವ್ರ ಅಭಿಪ್ರಾಯ ಹೇಳೋದು, ಇದು ಅಭಿಪ್ರಾಯ ಹೇಳೋದು ಎಷ್ಟು ಮಟ್ಟಿಗೆ ಒಳ್ಳೇದಾಗುತ್ತೆ. ಇಂಪ್ಲಿಮೆಂಟ್ ಆಗಂಗಿಲ್ಲ, ಅದನ್ನ ನಾನು ಯಾಕೆ ಹೇಳ್ಬೇಕು? ಅಂದ್ರೆ ಆಗಿಲ್ಲ ಸರ್, ಸಿಎಂ ಬದಲಾವಣೆ ಆಗಿಲ್ಲ ಸರ್. ಸಿಎಂ ಬದಲಾವಣೆ ಆಗಿಲ್ಲ ಸರ್. ಹಂಗಂದ್ರೆ ನೋಡೋಣ ನಿಮ್ಮಿಂದ ಇಂಪ್ಲಿಮೆಂಟ್ ಆಗಿಲ್ಲ ಅಂತ ಹೇಳಿದ್ರು ಸರ್. ಹೈಕಮಾಂಡ್ ಕೂಡ ಸ್ಥಳೀಯ ಸಚಿವರು ಇರ್ಬೋದು, ಶಾಸಕರ ಒಂದು ಒಪಿನಿಯನ್ ಕೇಳಿ ಮುಂದೆ ಏನು ಡಿಸಿಷನ್ ತಗೋತಾರೆ ಎಲ್ಲವನ್ನ ಹೈಕಮಾಂಡ್. ಇಲ್ಲಿವರೆಗೇನು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ತೀರ್ಮಾನ ಆಗುತ್ತೆ. ಹೈಕಮಾಂಡ್ ಹೇಳುತ್ತೆ. ನಮ್ಮ ಹೈಕಮಾಂಡ್ ಹೇಳಿದಾಗ ನಾವೆಲ್ಲರೂ ಒಪ್ಕೊಳ್ತಕ್ಕಂಥದ್ದಿದೆ. ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ಖರ್ಗೆ ಸಾಹೇಬರು AICC ಇಲ್ಲಿ ಆಗುವವುಗಳು ಎಲ್ಲೂ ಚೆನ್ನಾಗಿ ಗೊತ್ತಿರೋದ್ರಿಂದ ಸಮರ್ಥವಾಗಿ ನಿಭಾಯಿಸ್ತಾರೆ. ಏನು ತೊಂದರೆ. ನಿಮ್ಮೆಲ್ಲರ ಅಭಿಪ್ರಾಯ ಕೇಳಿದಾಗ ಏನಂತ ಒಪಿನಿಯನ್ ನಿಮ್ಮೆಲ್ಲರ ಅಭಿಪ್ರಾಯ ಕೇಳಿದಾಗ ಏನಂತ ಹೇಳಿದ್ರೆ ರಾಜ್ಯದ ಅಭಿವೃದ್ಧಿ ಬಗ್ಗೆ ಹೈಕಮಾಂಡ್ಗಿಂತ ನಿಮ್ಗೆ ಗೊತ್ತಿರುತ್ತೆ. ರಾಜ್ಯದ ಯಾರು ಸಿಎಂ ಆದ್ರೆ ಅನುಕೂಲ ಕೇಳಿದ ಕೂಡಲೇ ನಾನು ಹೇಳಿದ ತಕ್ಷಣ ನಿಮಗೆ ರಿಯಾಕ್ಟ್ ಸರ್. ನ್ಯೂ ಇಯರ್